ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋವಂಥ ಈ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಹಾಗೆ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದೆ. ಇನ್ನು ಎದ್ದು ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಬೇಕಾಗಿತ್ತು. ಯಾಕೆಂತ ಅಂದರೆ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಅವತ್ತು ಬೆಳಗ್ಗೆನೇ ಎದ್ದು ಬೇಗನೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಸೋಫಾ ಕವರ್ಸು ಹಾಗೆ ಬೆಡ್ ಸ್ಪ್ರೆಡ್ಸ್ ಎಲ್ಲ ಒಂದು ಲೋಡ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ತೆಗೆದೆ. ಹಾಗೆ ಮಿಷಿನ್ಗೂ ಕೂಡ ಹಾಕಿದ್ದಾಯಿತು. ಇನ್ನು ಹೊರಗಡೆ ಬಂದರೆ ಅಷ್ಟಾಗಿ ಏನು ಚಳಿ ಇರಲಿಲ್ಲ. ಇನ್ನು ಚಂದ್ರ ನೋಡ್ತಿರ್ಬೋದು. ಪೌರ್ಣಮಿ ಮೊನ್ನೆ ಅಷ್ಟೇ ಮುಗ್ದಿರೋದ್ರಿಂದ ಫುಲ್ಲು ಚಂದ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಹೊರಗಡೆ ಏನು ಅಷ್ಟು ಚಳಿ ಇರಲಿಲ್ಲ, ಅಂದರೆ ಗಾಳಿ ಬೀಸ್ದಲ್ಲೇ ಇರೋದ್ರಿಂದ ಅಷ್ಟೇನು ಕೋಲ್ಡ್ ಅಂತ ಅನ್ನಿಸ್ತಾ ಇರಲಿಲ್ಲ. 4 ಗಂಟೆ ಆಗಿದ್ರೂ ಕೂಡ ಅಷ್ಟಾಗೇನು ಚಳಿ ಅನಿಸ್ತಿರಲಿಲ್ಲ ಹೊರಗಡೆ. ಹಾಗೆ ಇನ್ನು ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಮನೆ ಒರೆಸ್ಬೇಕಾಗಿತ್ತು. ಸೊ ಹಾಗೆ ಮನೆಯೂ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ದೆ. ಇದಿಷ್ಟು ಎಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲೇ ಹತ್ತತ್ರ 5 ಗಂಟೆ ಆಗಿಬಿಟ್ಟಿತ್ತು. ಇನ್ನು 5:15 ಅಷ್ಟರಲ್ಲ ಪೂಜೆ ಮಾಡೋಣ, 5:45 ಅಷ್ಟರಲ್ಲಿ ಅಂತ ಹೇಳಿ ಅಂದ್ಕೊಂಡು ಸೊ ಸ್ನಾನ ಎಲ್ಲ ಮುಗಿಸಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೊಸಲಿಗೂ ಕೂಡ ಎಲ್ಲ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟು ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡೆ, ಹೂವೆಲ್ಲ ಮುಡಿಸಿ ದೇವರಿಗೆ. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗಿ ಟೈಮ್ 6 ಗಂಟೆ ಆಗಿತ್ತು. ಸೊ ನಮ್ಮ ಕ್ಲಾಕಲ್ಲಿ ಒಂದು 15 ಮಿನಿಟ್ಸ್ ಫಾಸ್ಟ್ ಆಗಿದೆ. ಸೊ ಹಾಗಾಗಿ ಟೈಮ್ ಕರೆಕ್ಟಾಗಿ 6 ಗಂಟೆಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಬೇಗನೆ ಪೂಜೆ ಮಾಡೋಣ ಅಂತ ಹೇಳಿ ಇದು ಮಾಡಿದ್ದು. ಅಂದರೆ ಧನುರ್ಮಾಸದಲ್ಲಿ ಬೆಳಗ್ಗೆನೇ ಬೇಗನೆ ಅಂದರೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆನೇ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಸೊ 15 ಡೇಸ್ ಏನಿರುತ್ತೆ ಅದ್ರ ಪೂರ್ತಿ ಮಾಡಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಒಂದು ದಿವಸನಾದರೂ ಮಾಡೋದ್ರಿಂದ ಆ ಒಂದು ಪೂರ್ಣ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೇಗಿದ್ರು ಚೌತಿ ಇತ್ತು ಅಂತ ಹೇಳಿ ಬೇಗನೆ ಇದ್ದು ಎಲ್ಲದನ್ನು ಕೂಡ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಟೈಮ್ 6 ಗಂಟೆ ಅಂತ ಅನ್ನಿಸ್ತಿರ್ಲಿಲ್ಲ. ಇನ್ನೂ 5:15 5:15 ಇದ್ದಂಗಿತ್ತು. ಇನ್ನೂ ಹೊರಗಡೆ ಕತ್ಲಿತ್ತು. ಹಾಗೆ ಚಂದ್ರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಚೌತಿ ಇರೋದ್ರಿಂದ ಪೂಜೆ ಎಲ್ಲ ಮಾಡಿರೋದು. ಪೂಜೆ ಎಲ್ಲ ಆಯಿತು. ಟೈಮ್ ಬಂದು 6:15 ಆಗಿದೆ ಇವಾಗ ಜಸ್ಟ್. ಸೊ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಸ್ವಲ್ಪ ಧನುರ್ಮಾಸ ಇರೋದ್ರಿಂದ ಬೇಗನೆ ಎದ್ದು ಪೂಜೆ ಮಾಡಿದ್ರೆ ಒಳ್ಳೇದಲ್ವ ಅಂತ ಹೇಳಿ ಅಂದರೆ 15 ದಿವಸದ ಪೂರ್ತಿ ನಾವು ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಒಂದು ದಿವಸನಾದರೂ ಎದ್ದು ಈ ರೀತಿ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದ್ರಿಂದ, ಅಂದರೆ ಬೆಳಕಳಿಯೋ ಅಷ್ಟರಲ್ಲಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬೇಗನೆ ಎದ್ದು ಪೂಜೆ ಮಾಡಿದೆ. 4 ಗಂಟೆಗೆ ಎದ್ದಿದ್ದು. ಸೊ ಕರೆಕ್ಟಾಗಿ 6 ಗಂಟೆಗೆ ಇನ್ನು 5 ನಿಮಿಷ ಇದೆ ಅನ್ನೋ ಹಾಗೆ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿದೆ. 5:45 ಅಷ್ಟರಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟೊತ್ತಾಯಿತು ಎಲ್ಲ ಮಾಡೋ ಅಷ್ಟರಲ್ಲಿ. ಸೊ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗಿಸ್ದೆ. ಏನೇ ಆದರೂ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಇರುತ್ತೆ ಮನಸ್ಸಿಗೆ, ಹಾಗೆ ಖುಷಿನೂ ಇರುತ್ತೆ. ಇನ್ನೂ ಕೂಡ ಹೊರಗಡೆ ಬೆಳಕಾಗಿಲ್ಲ. ಹಾಗೆ ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ಸೆಕೆನೂ ಅನ್ನಿಸ್ತಾ ಇದೆ. ಯೂಶ್ವಲಿ ಬೆಳಗ್ಗೆ ಟೈಮ್ ಎಷ್ಟು ಕೋಲ್ಡ್ ಅನಿಸ್ತಾ ಇರುತ್ತೆ, ಬಟ್ ನಿನ್ನೆ ಅಷ್ಟು ಇವತ್ತೇನು ಕೋಲ್ಡ್ ಇಲ್ಲ. ಬಟ್ ಪರವಾಗಿಲ್ಲ. ಪೂಜೆ ಎಲ್ಲ ಆಯಿತು. ಇವಾಗ ಕಾಫಿ ಮಾಡಿಕೊಂಡು ಕುಡಿಬೇಕು. ಮನೆ ಕೆಲಸ ಎಲ್ಲ ಮುಗಿಸಿ ಹಾಗೆ ಪೂಜೆನೂ ಕೂಡ ಮಾಡಿ ಬೆಳಗಿನ ಜಾವ ಎಲ್ಲ ಕೆಲಸ ಮುಗಿಸಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಇನ್ನು ಮೈಂಡ್ ಕೂಡ ರಿಫ್ರೆಶ್ ಆಗಬೇಕು ನಮಗೆ ಅಂತ ಅಂದರೆ ಒಂದು ಗ್ಲಾಸ್ ಕಾಫಿ ಇರಲೇಬೇಕು. ಸೊ ನನಗೆ ಅಂತ ಒಂದು 10-15 ನಿಮಿಷ ಸ್ಪೆಂಡ್ ಮಾಡಿ ಕಾಫಿ ಕೂಡ ಕುಡಿದೆ. ಕಾಫಿ ಎಲ್ಲ ಕುಡಿದ ನಂತರ ಇನ್ನು ಟಿಫನಿಗೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಇನ್ನು ನನ್ನ ಮಗ ಕೂಡ ಪಲಾವ್ ಕೇಳ್ತಾ ಇದ್ದ. ಆ್ಯಕ್ಚುಲಿ ಹಿಂದಿನ ದಿವಸ ಚಪಾತಿ ಹಾಗೆ ದೋಸೆ ಎಲ್ಲ ತಿಂದಿದ್ವಿ. ಸೊ ರೈಸ್ ಏನು ಟೈಮ್ ಏನು ಮಾಡಿರಲಿಲ್ಲ. ಸೊ ಹಾಗಾಗಿ ಮಾಡೋಣ ಅಂತ ಹೇಳಿ, ಇನ್ನೂ ಕೂಡ ಟೈಮ್ ಇತ್ತಲ್ಲ, ತರಕಾರಿ ಎಲ್ಲ ಇನ್ನೂ ಹಚ್ಕೊಂಡಿರಲಿಲ್ಲ. ಟೈಮ್ ಇರೋದ್ರಿಂದ ಬೇಗನೆ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಹಚ್ಚಿಡ್ತಾ ಇದ್ದೆ. ಸೊ ಎಲ್ಲದನ್ನು ಕೂಡ ರೆಡಿ ಮಾಡಿದ್ರೆ ಬೇಗನೆ ಒಗ್ಗರಣೆ ಹಾಕೊಂಡ್ಬಿಡ್ಬೋದು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇರೋದು. ಹಾಗೆ ಟೈಮ್ ಇನ್ನೂ ಕೂಡ ಇತ್ತು. ಇನ್ನೂ ಕೂಡ 7 ಗಂಟೆ ಆಗಿರೋದ್ರಿಂದ ಇನ್ನು 7:15 ಅಡುಗೆ ಮಾಡೋದು ಸ್ಟಾರ್ಟ್ ಮಾಡಿದ್ರು 8 ಗಂಟೆ 8:15 ಅಷ್ಟರಲ್ಲಿ ಮುಗಿಸ್ಬೋದಲ್ಲ ಅಂತ ಹೇಳಿಬಿಟ್ಟು ಸೊ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ.
ಅಕ್ಕಿ ಎಲ್ಲ ನೆನೆಸಿಟ್ಟು ಹಾಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಟೊಮೆಟೊ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡೆ. ಹಾಗೆ ಬೀನ್ಸ್ ಮತ್ತು ಕ್ಯಾರೆಟ್ ಕೂಡ ಹಚ್ಚಿಟ್ಟೆ. ಮೊಸರೆಲ್ಲ ತೆಗೆದಿಟ್ಟು ಬಟಾಣಿ ಎಲ್ಲ ಬೇಯಿಸಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಬೇಗ ಬೇಗ ಪಲಾವ್ ಕೂಡ ಮಾಡೋಣ ಅಂತ ಹೇಳಿ ಒಂದು ಕಡೆ ಒಗ್ಗರಣೆ ಹಾಕ್ತಾಯಿದ್ದೆ. ಹಾಗೆ ಇನ್ನೊಂದು ಕಡೆ ನನ್ನ ಮಗನಿಗೆ ಸಂಕಷ್ಟಹರ ಚತುರ್ಥಿ ದಿವಸ ಬೆಲ್ಲದ ದೀಪ ಹಚ್ಚಿಸ್ತಾ ಇದ್ದೀನಿ ದೇವಸ್ಥಾನದಲ್ಲಿ. ಸೊ ಲಾಸ್ಟ್ ಮಂತ್ ಏನಿತ್ತು ಮಂಗಳವಾರ ಬಂದಿತ್ತು. ಸೊ ಮಂಗಳವಾರ ಬಂದಿದ್ದ ದಿವಸ ಸ್ಟಾರ್ಟ್ ಮಾಡಿದ್ರೆ ಮಾಡ್ಕೊಳ್ಬೋದು ನಾವೇನೇ ಪೂಜೆ ಮಾಡಬೇಕು ಅಂತಂದ್ರೂ. ಸೊ ಹಾಗಾಗಿ ಲಾಸ್ಟ್ ಮಂತಿಂದ ದೀಪ ಹಚ್ಚಿಸ್ತಾ ಇದ್ದೀನಿ. ಇದು ಸೆಕೆಂಡ್ ಮಂತ್ ಅವ್ನು ಹೋಗ್ತಾ ಇರೋದು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ದೆ ಬೆಲ್ಲದ ದೀಪ ಹಚ್ಚೋದಕ್ಕೆ. ಹಾಗೆ ಇನ್ನು ನಾವು ಕೂಡ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಮನೆಯಲ್ಲಿ ಕಿಚನೆಲ್ಲ ಒಂಚೂರು ಕ್ಲೀನ್ ಮಾಡಿಬಿಟ್ಟು ಹಾಗೆ ನಾನು ಕೂಡ ಅಮ್ಮನ ಮನೆ ಹತ್ರ ಬಂದೆ. ಸ್ವಲ್ಪ ಕೆಲಸ ಇತ್ತು ಅಮ್ಮನ ಮನೆಯಲ್ಲಿ, ಹಾಗಾಗಿ ಬಂದೆ. ಇನ್ನು ಅಪ್ಪು ನೋಡಿ ಆ್ಯಕ್ಚುಲಿ ಅವ್ನ ಹೇರ್ಸ್ ತುಂಬ ಉದ್ದ ಬೆಳೆದ್ಬಿಟ್ಟಿದೆ, ಮುಡಿ ಕೊಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ಕ್ಲಿಪ್ ಹಾಕಿದ್ದಾರೆ ಅಮ್ಮ, ಅದನ್ನು ಕೂಡ ಇಟ್ಕೊಳ್ಳೋದಿಲ್ಲ, ಕಿತ್ತು ಹಾಕ್ಬಿಡ್ತಾನೆ. ಬಟ್ ಹೇಗೋ ಇರಲಿ ಅಂತ ಅಂದ್ಬಿಟ್ಟು ಕಣ್ಣವ್ರಿಗೂ ಕೂದಲು ಬಂದುಬಿಡುತ್ತಲ್ಲ ಅಂತ ಹೇಳಿ ಕ್ಲಿಪ್ ಹಾಕಿರೋದು. ಹಾಗೆ ಸಂಕಷ್ಟಹರ ಗಣಪತಿ ಇರೋದ್ರಿಂದ ನಮ್ಮಮ್ಮನೂ ಕೂಡ ಪೂಜೆ ಎಲ್ಲ ಮಾಡಿದರು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದು. ಹಾಗೆ ಗಣಪತಿಗೂ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗರ್ಕೆ ಹಾಗೆ ಹೂವೆಲ್ಲ ಮುಡಿಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅದು ಆ್ಯಕ್ಚುಲಿ. ಸೊ ಹಾಗಾಗಿ ಆ ಕ್ಲಿಪ್ಪಿಗೆ ತೊಗೊಂಡೆ. ಗರ್ಕೆ ಹಾಗೆ ಪತ್ರ ಎಲ್ಲ ಇಟ್ಟಿರೋದ್ರಿಂದ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅವರು ಕೂಡ ಬೆಳಗಿನ ಜಾವ 3:30ಗೇನೋ ಎದ್ದು ಅಶ್ವಿನಿ ಹಾಗೆ ಅಮ್ಮ ಎಲ್ಲ ಕೆಲಸ ಮಾಡ್ಕೊಂಡಿರೋದು. ಅವ್ರು ಆ್ಯಕ್ಚುಲಿ ದೇವಸ್ಥಾನನೆಲ್ಲ ತೊಳೆದು ಕ್ಲೀನ್ ಮಾಡಿದ್ರಂತೆ. ಸೊ ಹೇಳ್ತಾಯಿದ್ರು ನಾನು ಕೂಡ ಬೇಗ ಎದ್ದೆ ಅಂತ ಹೇಳಿಬಿಟ್ಟು. ಸೊ ನಾನು ಕೂಡ 4 ಗಂಟೆಗೆ ಎದ್ದಿದ್ದು ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ತಾಯಿದ್ವಿ. ಹಾಗೆ ಕೆಲಸ ಇದೆ ಅಂತ ಏನು ಹೇಳಿದೆ, ಬ್ಲೌಸ್ ಹೊಲಿಯೋದಿತ್ತು. ಸೊ ಹಾಗೆ ಅಮ್ಮನ ಮನೆ ಟೆರೆಸ್ ಮೇಲೆ ರೂಮ್ ಇದೆ. ಸೊ ಅದು ಬಂದು ಟೈಲರಿಂಗ್ ರೂಮ್ ಆಗಿರುತ್ತೆ. ನಮ್ಮ ಅಪ್ಪ ಯೂಸ್ ಮಾಡ್ತಿದ್ದಂಥ ಮಿಷಿನ್ಸ್ ಎಲ್ಲ ಇಲ್ಲೇ ಇರೋದು. ಸೊ ನಮ್ಮ ಅಮ್ಮಂದು ಒಂದು ಬ್ಲೌಸ್ ಹೊಲಿಬೇಕಾಗಿತ್ತು, ಹಾಗಾಗಿ ಬಂದೆ. ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿ ಮಾಡಬೇಕಾಗಿತ್ತು. ಅಂದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಎಲ್ಲ ಸ್ವಲ್ಪ ಅರ್ಧ ಮಾಡಿಟ್ಟಿದ್ದೆ, ಇನ್ನು ಮಿಕ್ಕಿದ್ದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಹಾಗೆ ಹೊಲ್ದು ಬಿಡೋಣ, ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹೊಲಿಯೋದಕ್ಕೆ ಅಂತ ಹೇಳಿ ಬಂದೆ. ಲೈನಿಂಗ್ ಎಲ್ಲ ಬ್ಲೌಸ್ ಪೀಸಿಗೆಲ್ಲ ಅಟ್ಯಾಚ್ ಮಾಡಿ ರೆಡಿ ಮಾಡಿದ್ದೆ. ಇನ್ನು ಏನು ಪಾರ್ಟ್ಸ್ ಹೊಲ್ದಿರ್ತೀವಿ ಅದಷ್ಟು ಎಲ್ಲ ಅಟ್ಯಾಚ್ ಮಾಡಬೇಕಾಗಿತ್ತು. ಸೊ ಹಾಗೆ ಅರ್ಧ ಕೆಲಸ ನೆನ್ನೆ ಮಾಡಿಕೊಂಡಿದ್ದೆ ಹಿಂದಿನ ದಿವಸ. ಸೊ ಹಾಗಾಗಿ ಇನ್ನು ಮಿಕ್ಕಿದ ಕೆಲಸನ ಇವಾಗ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಬಂದಿರೋದು. ಸೊ ಇದು ಫ್ರಂಟ್ ಪಾರ್ಟ್ ರೆಡಿ ಮಾಡಿದ್ದೀನಿ. ಹಾಗೆ ಹುಕ್ಸ್ ಪಟ್ಟಿ ಮತ್ತು ಐಪಟ್ಟಿ ಎಲ್ಲ ರೆಡಿ ಮಾಡಿಕೊಂಡು ಇದಾಯಿತು. ಸೊ ಇದು ಬ್ಯಾಕ್ ಪಾರ್ಟ್ ಬರುತ್ತೆ. ಎಲ್ಲ ರೆಡಿ ಮಾಡಿಕೊಂಡೆ ನೆನ್ನೆನೆ. ಇವತ್ತೆಲ್ಲ ಫುಲ್ಲು ಅಟ್ಯಾಚ್ ಮಾಡಬೇಕು ಅಷ್ಟೇ. ಸೊ ಅಟ್ಯಾಚ್ ಮಾಡಿದ್ರೆ ಕೆಲಸ ಮುಗಿಯುತ್ತೆ. ಸೊ ಎಲ್ಲ ರೆಡಿ ಆಯಿತು, ಮುಕ್ಕಾಲು ಭಾಗ ರೆಡಿ ಮಾಡಿದ್ದೀನಿ. ಇನ್ನು ಶೋಲ್ಡರ್ ಅಟ್ಯಾಚ್ ಮಾಡಿ ಓವರ್ಲಾಕ್ ಎಲ್ಲ ಮಾಡಿಕೊಂಡು ಹಾಗೆ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡಿದ್ರೆ ಬ್ಲೌಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ಸೈಡ್ ಸ್ಟಿಚ್ ಎಲ್ಲ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಸೊ ಇದಿಷ್ಟು ಮಾಡಿ ಮುಗಿಸ್ದೆ, ಇನ್ನು ಬ್ಲೌಸ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಓಕೆ, ನೋಡ್ತಾ ಇರ್ಬೋದು. ಸೊ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಈ ರೀತಿ ಬಂದಿದೆ. ಆ್ಯಕ್ಚುಲಿ ಬ್ಲೌಸ್ ಬಂದು ನಾನು ಹೇಳಿದಾಗೆ ನಮ್ಮ ಅಮ್ಮಂದಾಗಿರುತ್ತೆ. ಹಾಗೆ ಈ ಬ್ಲೌಸ್ಗೆ ಎಮ್ಮಿಂಗ್ ಮಾಡೋದು ಬದಲು ಪೈಪಿಂಗ್ ಕೊಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಪೈಪಿಂಗ್ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ನಾ ಬ್ಲೌಸೆಲ್ಲ ಹೊಲ್ದೆಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು. ಸೊ ಫ್ರಂಟಿಂದ ಈ ರೀತಿ ಕಾಣುತ್ತೆ. ಹಾಗೆಯೇ ಬ್ಯಾಕ್ ಸೈಡ್ ನೋಡ್ಬೋದು, ಈ ರೀತಿ ಬರುತ್ತೆ. ಸೊ ನಾರ್ಮಲಾಗಿ ನಮ್ಮಮ್ಮ ಜಾಸ್ತಿ ಯು ಶೇಪ್ ಅಥವಾ ರೌಂಡ್ ಶೇಪ್ ಈ ರೀತಿ ಇಡಿಸ್ಕೊಳ್ತಾರೆ. ಸೊ ಈ ರೀತಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸ್ ಕೂಡ ಎಲ್ಲ ರೆಡಿ ಆದಮೇಲೆ. ಸೊ ನಾನು ಮಾಡಿರುವಂಥ ಸ್ಟಿಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ಇನ್ನು ಇದಿಷ್ಟು ರೆಡಿ ಮಾಡಿ ಹಾಗೆ ಕಾಫಿ ಕೂಡ ಕುಡ್ಕೊಂಡು ಅಲ್ಲೇ ನಮ್ಮ ಮನೆಗೆ ಬಂದೆ. ಇನ್ನು ಸ್ಕೂಲಿಂದ ಅವನು ಕೂಡ ಬಂದಿದ್ದ, ನನ್ನ ಮಗನೂ ಕೂಡ. ಸೊ ಹಾಗೆ ಮನೆಗೆ ಬಂದೆ. ನಾ ಮನೆಗೆ ಬಂದು ಹಾಗೆ ಮುಸ್ಸಂಜೆ ಆಗಿರೋದ್ರಿಂದ ಪೂಜೆನೂ ಕೂಡ ಮಾಡಬೇಕಾಗಿತ್ತು. ಸೊ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹಾಗೆ ಸ್ಯಾರಿ ಮತ್ತು ಬ್ಲೌಸ್ ಏನು ಹೊಲ್ದಿದ್ದೆ ಅದನ್ನು ಕೂಡ ತಂದು ಅದಕ್ಕೆ ಹುಕ್ಸು ಹಾಗೆ ದಾರ ಎಲ್ಲ ಮಾಡಿಕೊಂಡೆ. ಬ್ಲೌಸಿಗೆಲ್ಲ ಹಾಕಿದ್ದಾಯಿತು, ಎಲ್ಲನೂ ಕೂಡ ರೆಡಿ ಮಾಡಿದೆ. ಬ್ಲೌಸ್ ಕಂಪ್ಲೀಟ್ ಆಯಿತು. ಇನ್ನು ಸ್ಯಾರಿಗೆ ಫಾಲ್ ಎಲ್ಲ ಹೊಲ್ಕೊಂಬಂದಿದ್ದೆ.
ಸೊ ಹಾಗಾಗಿ ಅಂದರೆ ಫಾಲ್ ಅಟ್ಯಾಚ್ ಮಾಡ್ಕೊಂಬಂದಿದೆ. ಇನ್ನು ಎಮ್ಮಿಂಗ್ ಮಾಡೋದ್ರ ಮೂಲಕ ಫಾಲ್ ಕೂಡ ಹಾಕಬೇಕಾಗಿತ್ತು. ಸೊ ಸೀರೆ ಈ ರೀತಿ ಬರುತ್ತೆ ಆ ಬ್ಲೌಸಿಗೆ. ಇದು ಒಂಥರ ಟಿಶ್ಯೂ ಸಿಲ್ಕ್ ಥರ ಇರುತ್ತೆ ಇದು ಸ್ಯಾರಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಹಾಗೆ ಸಾಫ್ಟಾಗಿ ಕೂಡ ಇದೆ. ಸೊ ಇದಕ್ಕೆ ಕುತ್ಕೊಂಡು ನಿಧಾನಕ್ಕೆ ಫಾಲೆಲ್ಲ ಹಾಕಿ ಸ್ಯಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಈ ಸ್ಯಾರಿ ಬಂದು ಆನಿಯನ್ ಕಲರ್ ಇದೆ, ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಈ ರೀತಿ ಬ್ಲೌಸ್ ಕೊಟ್ಟಿರೋವಂಥದ್ದು. ಸೊ ಹಾಗೆ ಇನ್ನೂ ಕೂಡ ಟೈಮ್ ಇತ್ತು, ಇನ್ನೂ 6:30 ಆಗಿತ್ತು. 7 ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊಂಬಿಡೋಣ ಇನ್ನು ಅಡುಗೆ ಮಾಡೋಷ್ಟರಲ್ಲಿ ಅಂತ ಹೇಳಿ ರೆಡಿ ಮಾಡಿದೆ. ಸೊ ಇವತ್ತು ಅಲ್ಲಿ ಬ್ಲೌಸೆಲ್ಲ ಹೊಲಿದ್ಬಿಟ್ಟು ಮನೆಗೆ ಬಂದೆ. ಇನ್ನು ಮನೆಗೆ ಬಂದು ಅದೇ ಪೂಜೆ ಎಲ್ಲ ಮುಗಿಸಿ ಹಾಗೆ ಸ್ಯಾರಿ ಫಾಲು ಮತ್ತು ಬ್ಲೌಸ್ಗೆ ಹುಕ್ಸ್ ಎಲ್ಲ ಹಾಕಬೇಕಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡೆ. ಇನ್ನು ಅಡುಗೆ ಒಂದು ಮಾಡಬೇಕು. ಹಾಗೆ 2 ಟಾಪ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಮೊದಲನೇದು ಈ ಟಾಪ್ ಪರ್ಚೇಸ್ ಮಾಡಿದೆ. ಸೊ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಬಂದು ರಾಣಿ ಪಿಂಕ್ ಕಲರ್ ಇದೆ. ಈ ಕಲರ್ ನನ್ನ ಹತ್ರ ಆ್ಯಕ್ಚುಲಿ ಇರಲಿಲ್ಲ. ಸೊ ಹಾಗಾಗಿ ಇದು ಕೂಡ ಅಂಬ್ರೆಲಾ ಟೈಪ್ ಕುರ್ತಿ ಆಗಿರುತ್ತೆ. ಹಾಗೆ ಇದು ಕಾಂಬಿನೇಷನ್ ಬಂದು ಈ ಥರ ಲೆಗಿಂಗ್ಸ್ ಹಾಕೋಬೋದು, ಅಂದರೆ ರಾಯಲ್ ಬ್ಲೂ ಕಲರ್ ಲೆಗಿಂಗ್ಸ್ನ ಹಾಕೋಬೋದು. ಸೊ ಈ ಕಲರ್ ಇಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಟಾಪ್ನ ಪರ್ಚೇಸ್ ಮಾಡಿದೆ. ಸೊ ಇದು ಬಂದು ಆವಾಜ ಬ್ರ್ಯಾಂಡಿನ ಕುರ್ತಿ ಆಗಿರುತ್ತೆ. ಸೊ ಇದು ರೇಟ್ 800 ಏನೋ ಕೊಟ್ಟಿದ್ದು, ಅಂದರೆ ನಮ್ಮ ಲೋಕಲ್ ಅಲ್ಲಿ ಇರೋ ಅಂಥ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದೆ, ಶಾಪಲ್ಲಿ. ಕುರ್ತಿ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗೆ ಇನ್ನೊಂದು ಕುರ್ತಿ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಕೂಡ ಅಷ್ಟೇನೆ ಮೆಹಂದಿ ಕಲರ್ ಬರುತ್ತೆ. ಆ್ಯಕ್ಚುಲಿ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ. ಸೊ ಟಾಪ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಇದು ಕೂಡ ಸೈಡಲ್ಲಿ ಈ ರೀತಿ ಅಂಬ್ರೆಲಾ ಟೈಪ್ ಬರುತ್ತೆ. ಸೊ ಇಲ್ಲಿ ಕಟ್ಟೇನಿಲ್ಲ, ಅಂಬ್ರೆಲಾ ಟೈಪ್ ಬರುತ್ತೆ. ಬಟ್ ಫುಲ್ಲು ಅಂಬ್ರೆಲಾ ಥರ ಅಂದರೆ ಹ್ಯೂಜ್ ಆಗಿರೋದಿಲ್ಲ ಫ್ರಿಲ್ಸು. ಸೊ ನಾರ್ಮಲ್ ಆಗಿರುತ್ತೆ. ಸೊ ಇದು ಕೂಡ ಇಷ್ಟ ಆಯಿತು ಅಂತ ಹೇಳಿ ಇದು 2 ಟಾಪನ್ನು ಪರ್ಚೇಸ್ ಮಾಡಿದೆ. ಹಾಗೆ ಇದು ಕಾಂಬಿನೇಷನ್ ಆಗಿ ಇಲ್ಲಿ ಮೆರೂನ್ ಕಲರ್ ಲೆಗಿಂಗ್ಸನ್ನ ಯೂಸ್ ಮಾಡ್ಬೋದು. ಸೊ ಹಾಗಾಗಿ 2 ಟಾಪನ್ನು ಕೂಡ ಪರ್ಚೇಸ್ ಮಾಡಿದೆ. ಸೊ ಇದಿಷ್ಟು ಇವತ್ತಿನ ದಿವಸದ ಬ್ಲಾಗ್ ಆಗಿತ್ತು. ಇನ್ನು ಈ ಬ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.